ಪರಿಚಯಿಸುತ್ತಿದ್ದೇವೆ ರಾಮ್ಕೋ ಸೂಪರ್ ಶೀಲ್ಡ್ ಸಮಗ್ರ ವಾಟರ್ ಪ್ರೂಫಿಂಗ್ ಕಾಂಪೌಂಡ್. ತಯಾರಿಸುವುದು ಹೇಗೆ? ಇದು ಸರಳ. ಸಾಧಾರಣವಾಗಿ ಕಾಂಕ್ರೀಟ್ ತಯಾರಿಸುವ ಹಾಗೆ ಯಾವುದೇ ಬ್ರ್ಯಾಂಡಿನ ಸಿಮೆಂಟ್, ಜಲ್ಲಿಕಲ್ಲು ಮತ್ತು ಮರಳನ್ನು ಒಂದು ಕಾಂಕ್ರೀಟ್ ಮಿಕ್ಸರ್ನಲ್ಲಿ ಸಾಧಾರಣವಾದ ಅನುಪಾತದಲ್ಲಿ ಬೆರೆಸಿ. ಎಂಟುನೂರು ಚದರ ಅಡಿ ಕಾಂಕ್ರೀಟ್ ಹಾಕಲು ನಮಗೆ 50 ಬ್ಯಾಗ್ ಪಿಪಿಸಿ ಸಿಮೆಂಟ್ ಬೇಕಾಗುತ್ತದೆ. M20 ಗ್ರೇಡ್ ಕಾಂಕ್ರೀಟ್ ತಯಾರಿಸುವುದಕ್ಕೆ 1:2:2 ಅನುಪಾತದಲ್ಲಿ ಬೆರೆಸಬೇಕಾಗುತ್ತದೆ. ಅಂದರೆ 1 ಪಟ್ಟು ಸಿಮೆಂಟ್, 2 ಪಟ್ಟು ಮರಳು ಮತ್ತು 2 ಪಟ್ಟು ಜಲ್ಲಿಕಲ್ಲು. ಸಾಮಾನ್ಯವಾಗಿ ಕಾಂಕ್ರೀಟ್ ತಯಾರಿಸುವುದಕ್ಕೆ 1450 ಲೀಟರ್ ನೀರು ಬೇಕಾಗುತ್ತದೆ. ಆದರೆ ರಾಮ್ಕೋ ಸೂಪರ್ ಶೀಲ್ಡ್ ಬಳಸಿದಾಗ ಕೇವಲ 1150 ಲೀಟರ್ ಸಾಕಾಗುತ್ತದೆ. ಇದರಿಂದ ಸುಮಾರು 250 ಲೀಟರ್ಗಳಷ್ಟು ನೀರು ಉಳಿತಾಯವಾಗುತ್ತದೆ. ಅಂದರೆ ಪ್ರತಿ ಸಿಮೆಂಟ್ ಬ್ಯಾಗಿಗೆ 5 ಲೀಟರ್. ಇದು ಅದ್ಭುತ ಅಲ್ಲವೇ? ರಾಮ್ಕೋ ಸೂಪರ್ ಶೀಲ್ಡ್ನ ಪ್ರತಿಯೊಂದು ಲೀಟರ್ ಸುಮಾರು 25 ಲೀಟರ್ಗಳಷ್ಟು ನೀರನ್ನು ಉಳಿಸುತ್ತದೆ. ಒಂದು 50 ಕೆಜಿ ಸಿಮೆಂಟ್ ಬ್ಯಾಗ್ಗೆ ಕೇವಲ 200 ಮಿಲಿಲೀಟರ್ಗಳಷ್ಟು ರಾಮ್ಕೋ ಸೂಪರ್ ಶೀಲ್ಡ್ ಸಾಕಾಗುತ್ತದೆ. ರಾಮ್ಕೋ ಸೂಪರ್ ಶೀಲ್ಡ್ ಅನ್ನು ಬೆರೆಸಿ ತಯಾರಿಸಿದಂತಹ ಕಾಂಕ್ರೀಟ್ ಚೆನ್ನಾಗಿ ಅಂಟಿಕೊಳ್ಳುವ ಸಮಾನವಾದ ಮಿಶ್ರಣವನ್ನು ಒದಗಿಸಿ ಸಾಧಾರಣ ಕಾಂಕ್ರೀಟ್ಗಿಂತಲೂ ತುಂಬಾ ಚೆನ್ನಾಗಿ ಕೆಲಸ ಮಾಡಲು ನೆರವಾಗುತ್ತದೆ. ಈಗ 28 ದಿನಗಳ ಕ್ಯೂರಿಂಗ್ನ ನಂತರ ಕಾಂಪ್ರೆಸಿವ್ ಸ್ಟ್ರೆಂತ್ ಪರೀಕ್ಷೆಗೆ ಒಳಪಡಿಸಿದಾಗ ರಿಸಲ್ಟ್ಗಳು ತಾವಾಗಿಯೇ ಮಾತನಾಡುತ್ತವೆ. ರಾಮ್ಕೋ ಸೂಪರ್ ಶೀಲ್ಡ್ ಅನ್ನು ಬಳಸಿ ತಯಾರಿಸಿದ ಕಾಂಕ್ರೀಟ್ ಕ್ಯೂಬ್ಗಳು ಸಾಧಾರಣ ಕಾಂಕ್ರೀಟ್ ಕ್ಯೂಬ್ಗಳಿಗಿಂತಲೂ ಅತ್ಯಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ. ಮೂರನೇ ಟೆಸ್ಟ್ನಲ್ಲಿ 2 ಕ್ಯೂಬ್ಗಳನ್ನು 24 ಗಂಟೆಗಳ ಕಾಲ ನೀರಿನಲ್ಲಿ ಇಡಲಾಗುತ್ತದೆ. ರಾಮ್ಕೋ ಸೂಪರ್ ಶೀಲ್ಡ್ ಅನ್ನು ಬಳಸಿ ತಯಾರಿಸಿದ ಕಾಂಕ್ರೀಟ್ ಕ್ಯೂಬ್ಗಳು ಸಾಧಾರಣ ಕಾಂಕ್ರೀಟ್ ಕ್ಯೂಬ್ಗಳಿಗಿಂತ ಕಡಿಮೆ ನೀರನ್ನು ಹೀರಿಕೊಳ್ಳುತ್ತದೆ. ಇದರಿಂದ ಅದರ ವಾಟರ್ ಪ್ರೂಫಿಂಗ್ ಕೆಲಸ ಹೇಗಿರುತ್ತದೆ ಎಂದು ತಿಳಿಯುತ್ತದೆ. ರಾಮ್ಕೋ ಸೂಪರ್ ಶೀಲ್ಡ್ ಕಾಂಕ್ರೀಟ್ ಅನ್ನು ಕಾಪಾಡುತ್ತದೆ ಮತ್ತು ಬಲ ಹೆಚ್ಚಿಸುತ್ತದೆ.